ನಾನಿವತ್ತು ಹೂ ತರಬೇಕು ಅಂತ ಕೇರ್ ಮಾರ್ಕೆಟ್ ಹೋದ ಅಲ್ಲಿದ್ದ ಜನ ಮತ್ತೆ ರೇಟ್ ನೋಡಿ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ಜಾಗರಣೆ ಫಿಕ್ಸ್. ಅದಕ್ಕೆ ಅವ್ರ ಎದ್ದೇಳೋಕ್ಕಿಂತ ಮುಂಚೆ ನಾನು 12 ಗಂಟೆಗೆ ನಮ್ ಬ್ರೋ ಬಂದ್ರು ಅಂತ ಅವ್ರನ್ನ ಕರ್ಕೊಂಡು ಗಾಡಿಲಿ ಕೇರ್ ಮಾರ್ಕೆಟ್ ಹೋಗೋ ಅಷ್ಟರಲ್ಲಿ ಫುಲ್ ಟ್ರಾಫಿಕ್ ಮತ್ತೆ ಫುಲ್ ಜನ. ಆಮೇಲೆ ಅದೇ ರಶ್ ಅಲ್ಲಿ ಹೆಂಗೋ ತಳ್ಕೊಂಡು ನಮ್ ಸಂಧಿ ಮಾರ್ಕೆಟ್ ಹೋಗಿ 500 ರೂಪಾಯಿ ಕೆಜಿ ಇರೋ ಹೂವನ 150 ರೂಪಾಯಿ ಕೇಳಿದ್ವಿ. ಅಣ್ಣ ಏನಂದ್ರು ಅಂದ್ರೆ ಮಾತೇ ಇಲ್ಲ. ನೀನಂತರ ವಿಡಿಯೋ ಬೇರೆ ಮಾಡ್ಕೊಂಡು ಹಂಗೆ ಪಾಪ ಅಣ್ಣ ಹೂ ತಗೊಳ್ಳೋ ಟೆನ್ಷನ್ ಅಲ್ಲಿ ಇದ್ದಾಗ ಅಣ್ಣಂಗೆ ನಾನು ಒಂದು ಸುಮ್ಮನೆ ಡೈಲಾಗ್ ಕೊಡ್ತಿದ್ದೆ. ಆ ಅಣ್ಣನ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ ಹೂ ಐತೆ ವೈಟು ನೀನ್ ಹಾಕಿದೆ ಎಷ್ಟೊಂದು ಕ್ಯೂಟು ಸೂಪರ್ ನಾವು ಹೂವೆಲ್ಲ ತಗೊಂಡು ಮುಗಿಸೋ ಅಷ್ಟರಲ್ಲಿ ಟೈಮು ಆಗ್ಲೇ ಬೆಳಿಗ್ಗೆ 6:30. ಆಮೇಲೆ ಅಲ್ಲಿಂದ ಮನೆಗೆ ಹೋಗಿ ನನ್ನ ಫೇಸ್ ನಾನೇ ನೋಡ್ಕೊಂಡಾಗ ನನ್ನ ರಿಯಾಕ್ಷನ್ ಹೆಂಗಿತ್ತು ಅಂದ್ರೆ ಆಮೇಲೆ ಹಂಗೆ ಹೊಟ್ಟೆ ಹಸೈತಿ ಅಂತ ಟಿಫನ್ ಮಾಡ್ಕೊಂಡು ಬರೋದ್ರಲ್ಲಿ ನಮ್ ಸುಂದರನ ಮಾತಾಡ್ಸ್ಕೊಂಡು ಅಪರೂಪಕ್ಕೆ ಸಿಕ್ಕಿರೋ ಮುಳ್ಳನ್ ದಿನ ಯಾವ್ಯಾವ ತರ ರೋಸ್ಟ್ ಮಾಡ್ತಾ ಇದ್ದೆ ಅಂದ್ರೆ ಆಮೇಲೆ ಹಂಗೆ ಒಂದ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ವಾಪಸ್ ಮನೆಗೆ ಬಂದೆ ಗೈಸ್. ಇಷ್ಟ ಆಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ತರ ಎಂಟರ್ಟೈನ್ ಮಾಡಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಲವ್ ಯು ಅಂಡ್ ಬೈ ಬೈ. ಇದೇ ತರ ಎಂಟರ್ಟೈನ್ ಮಾಡಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಲವ್ ಯು ಅಂಡ್ ಬೈ ಬೈ.